ಟೆನ್ ಟೆಣೆ ಟಿಕ. ಐ. ಅಯ್ಯೋ ಆವ್. ಅಯ್ಯೋ ನಮ್ಮನೆಗೆ ಇಷ್ಟೊಂದು ಕೆಂಪಿರುವೆ ಎಲ್ಲಿಂದ ಬಂದ್ಬಿಡ್ತಾ ಪತ್ಲ ಪಾಪ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿರ್ಬೇಕು ನೋಡು. ಏನಾದ್ರು ಕೊಡೋಣ ಕಣೋ ಅದಕ್ಕೆ. ನನ್ ಮನೆಗ್ ಬಂದ್ರೆ ಇವ್ರನ್ನ ನಾನು ಹೊಟ್ಟೆ ಹಸ್ಕೊಂಡು ಹೋಗೋದಕ್ಕೆ ಬಿಡಲ್ಲಪ್ಪ, ಏನಾದ್ರೂ ಕೊಡ್ಲೇಬೇಕು. ಪಾಪ. ಏನ್ ಬಂತ ನಿನಗೆ? ರಾಕೆಟ್ ತರ ಹಾರ್ಕೊಂಡ್ ಡಿಕ್ಕಿ ಹೊಡೆದಲ್ಲ. ಮನೆಗ್ ಬಂದಿದ್ರಂತ ಏನಾದ್ರೂ ಹೊಟ್ಟೆಗೆ ಹಾಕೋಣ ಅಂತ ಹೋದ್ರೆ ಇವ್ರಿಗೆ ಕಚ್ಚಾಕ್ಬಿಟ್ರು ನೋಡು. ಪಾಪ ಸಿಕ್ಕಾಪಟ್ಟೆ ಹಸ್ತಿರ್ಬೇಕು ಕಣ. ಒಂದೇ ಒಂದ್ ಸಮೋಸ ನಿನ್ಗೋಸ್ಕರ ಇಟ್ಕೊಂಡಿದ್ದೆ ಕಣ ಪತ್ಲು, ಅದನ್ನ ಇವ್ರಿಗೆ ಕೊಟ್ಬಿಡ್ತೀನಿ. ಸಮೋಸ ಹೊಟ್ಟೆ ತುಂಬ ತಿನ್ನಿ. ಆ? ಆ? ಹಾಗಾದ್ರೆ ನಿನ್ ಪ್ರಕಾರ ಮೋಟು ಪತ್ಲು ನಮ್ಮನ್ನ ಜಿಂಗೂರಾಯಿಂದ ಬಚಾವ್ ಮಾಡ್ಬೋದಾ? ಹೌದು, ಖಂಡಿತ ಮಹಾರಾಣಿ. ಅವರಿಬ್ರು ತುಂಬಾ ಒಳ್ಳೆ ಮನಸ್ಸಿನವರು, ಅವ್ರು ಎಲ್ಲರಿಗೂ ಸಹಾಯ ಮಾಡ್ತಾರೆ. ಆದ್ರೆ ನಮ್ಮ ಪುಟ್ಟ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಹೇಗ್ ಬರೋಕ್ ಸಾಧ್ಯ? ನನ್ನ ಹತ್ರ ಬಂದು ಔಷಧಿ ಇದೆ, ಅದನ್ನ ನಾನು ಕುಡಿದ್ಬಿಟ್ಟು ಮೋಟು ಪತ್ರನ ಕಚ್ಬಿಟ್ರೆ ಅವರು ನಮ್ಮ ತರನೇ ಸಿಕ್ಕಾಪಟ್ಟೆ ಚಿಕ್ಕವರಾಗ್ಬಿಡ್ತಾರೆ. ಹ್ಮ್ ಓಡಿ! ಓಡಿ! ಚಿಂಗೂರ ಬಂದ್ಬಿಟ್ಟ! ಚಿಂಗೂರ ಬಂದಿದ್ದಾನೆ! ಓಡಿ! ಓಡಿ! ಚಿಂಗೂರ ಬಂದ! ಇವರಿಂದ ಬಚಾವಾಗೋಕೆ ನಮ್ಗೆ ಯಾವುದೇ ದಾರಿನೂ ಇಲ್ಲ. ಡಾಕ್ಟರ್ ಆಂಟ್ಸ್, ಹೋಗಿ ಅವರಿಬ್ರನ್ನೂ ಕರ್ಕೊಂಡ್ ಬನ್ನಿ. ಆಯ್ತು ಬರೋಣ. ನನ್ಗನ್ಸುತ್ತೆ ಇದೆ ಇವನ್ನ ಇರ್ಬೇಕು. ಓ, ಇಲ್ಲಿದ್ದಾರೆ. ಪತ್ಲು ಪತ್ಲು ಎದ್ದೇಳೋ ಮೇಲೋ ಇಲ್ಲೋಡೋ. ಪತ್ಲು ಎದ್ದೇಳೋ. ಅಯ್ಯೋ, ನಮ್ಮ ಮನೆಯಲ್ಲೇ ಮಲಗಿದ್ವಲ್ಲ, ಈಗ ಇಲ್ಲಿಗೆ ಬಂದ್ವಪ್ಪ. ಇರುವೆ ಇರುವೆ ಡಾಕ್ಟ್ರು ಇರುವೆ, ನಾನು ಬಂದೆ. ಇಷ್ಟು ದೊಡ್ಡ ದೊಡ್ಡ ಎಲ್ಲಿಂದ ಬಂದ ಪತ್ಲು? ಇದು ನಮ್ಮಷ್ಟು ದೊಡ್ಡದಾಗಿದೆಯಲ್ಲೋ. ಮುಖ ನೋಡಿ ಹೆಂಗಿದೆ ದುಡ್ದು. ಲೇ, ಇರುವೆ ದೊಡ್ಡದಾಗಿಲ್ಲ ಕಣೋ, ನಾವು ಚಿಕ್ಕವರಾಗ್ಬಿಟ್ಟಿದೀವಿ. ಬಹುಶಃ ನಾವು ಕಾಣ್ತಿರ್ಬೇಕು. ಪಾಚ್ಕೊಳಪ್ಪ ನೀನು. ಅಯ್ಯೋ, ಇದು ಕನಸಲ್ಲ, ನನಸು. ನಾವೇ ನಿಮ್ಮನ್ನ ಚಿಕ್ಕವ್ರ ಮನೆ ಕರ್ಕೊಂಬಂದಿರೋದು. ಅಯ್ಯಯ್ಯೋ, ನಾವು ಇರುವೆಗಳಾಗೋಗ್ಬಿಟ್ಟು ಅಲ್ಲೋ. ಈಗ ನಮ್ಮ ಗತಿ ಏನೋ. ನೀನ್ ಯಾಕಪ್ಪ ನಮ್ಮನಿಲ್ಲ ತಕೊಂಬಂದೆ? ನಾವ್ ಹೇಳ್ತೀವಿ, ನಾವು ಈ ಆಂಟ್ಲ್ಯಾಂಡಿನ ರಾಣಿ. ಒಬ್ಬ ಭಯಂಕರವಾದ ಕೀಟ ಜಿಂಗೂರ ನಮ್ಮ ಪ್ರಜೆಗಳನ್ನ ಸಾಯಿಸಿ ತಿಂದ್ಬಿಡ್ತಾನೆ. ಆದ್ರಿಂದ ನಮಗೆ ನಿಮ್ಮ ಸಹಾಯ ಬೇಕು. ನಾವು ನಿಮ್ಗೆ ಸಹಾಯ ಮಾಡಲ್ಲ ಅಂತಂದ್ರೆ? ನಾವು ನಿಮ್ಮನ್ನ ದೊಡ್ಡವ್ರಾಗ ಮಾಡೋದಿಲ್ಲ. ಆಗ ಜಿಂಗೂರ ಬಂದು ನಿಮ್ಮನ್ನ ಬಾಯ್ಗೆ ಹಾಕಂತಾನೆ. ನಾವು ತಯಾರಿದ್ದೀವಿ. ನಮಗ್ ಪ್ಲಾನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಪತ್ಲು, ನಿಂಗೆ ಗೊತ್ತಲ್ಲ, ಖಾಲಿ ಹೋಟೆಲಿ ನನ್ನ ತಲೆ ಓಡೋದಿಲ್ಲ ಅಂತ. ಅದಕ್ಕೆ ಒಂದ್ ಕೆಲಸ ಮಾಡೋ, ನೀ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಬರೋ ಹೊಡಗೋಣ. ನೀವ್ ಹಿಂಗೆಲ್ಲ ಓಡೋಕ್ಕಾಗೋದಿಲ್ಲ. ಓಡ್ತಾ ಇರ್ಲ ಗುರು, ಜಾಗಿಂಗ್ ಮಾಡ್ತಿದ್ವಿ. ಯಾವ್ದೋ ಯುದ್ಧ ಮಾಡಕ್ ಮುಂಚೆ ನಾವು ನಮ್ ಬಾಡಿನ ವಾರ್ಮ್ ಅಪ್ ಮಾಡ್ಕೋಬೇಕಲ್ಲ, ಅದಕ್ಕೆ. ಓಡಿ! ಜಿಂಗೂರ ಬಂದ್ಬಿಟ್ಟ! ಜಿಂಗೂರ ಬಂದ್ಬಿಟ್ಟ! ಕಾಪಾಡಿ! ಜಿಂಗೂರ ಬಂದ, ಕಾಪಾಡಿ! ಮೋಟು ಪತ್ಲು, ಆಲ್ ದ ಬೆಸ್ಟ್.
ಸಿಂಗೂರ. ಹೌದು ಗೈಸ್, ಜಗತ್ತನ್ನೇ ಓಡಿಸ್ತಾ ಇರ್ಬೇಕು ನಾವು ಯಾರಿಗೂ ಯಂತ್ರಲ್ಲ. ಈಗ ನಮ್ ಜೊತೆ ಇದ್ದಾರೆ ಮೊಟು ಪತ್ಲು, ಅದ್ರಿಂದ ನಾವ್ ಯಾರಿಗೂ ಯಂತ್ರಲ್ಲ. ಈ ಮೋಟು ಪತ್ಲು ಅಂದ್ರೆ ಯಾರು? ಬೇಕಾದ್ರೆ ನೀನೆ ಕೂತಾಗ ಭೇಟಿ ಆಗು. ಆ ಪೊದೆಯಿಂದ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ ನಿನಗೆ ಹೆಂಗ್ ಶಿವನ್ ಪದ ಸೇರಿಸ್ಬೇಕು ಅಂತ. ಅಯ್ಯೋ ಪತ್ಲು, ಓಡಾಡ್ ಕಡೆ ಇಲ್ಲಿಂದ ಮೇಲೆ ಅವನು, ಕೆಳಗಡೆ ಇವನು. ಈ ಡಾಕ್ಟ್ರಿಗಳೆಲ್ಲ ನಮ್ ಹಿಂದೆನೇ ಯಾಕೋ ಬಿದ್ದ್ಬಿಟ್ಟಿದ್ದಾರೆ ಕಣೋ. ಅಯ್ಯೋ ಮೋಟು ಪತ್ಲು ಎಲ್ಲಿದ್ದೀರಾ? ಸಿಂಗೂರಾಗೆ ಚಾಲೆಂಜಾ? ಮುಂದೆ ಬಂದ್ರ ನಡೆಯೋ. ಆ ಇರುವೆ ಕೂಡಲ್ಲಿ ನಾವಿಬ್ರು ಬಚ್ಚಿಟ್ಕೊಂಡ್ಬಿಡೋಣ. ಅಲ್ಲಿಗೆ ಆ ಜಿಂಗೂರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಮೋಟು ಪತ್ಲು ಎಲ್ಲಿದ್ದೀರಾ? ಹಿಡಿದ್ಬಿಟ್ಟೆ. ಅಯ್ಯೋ ಭಗವಂತ ಕಾಪಾಡಪ್ಪ, ಅವ್ರು ಇಲ್ಲಿಗೂ ಬಂದ್ಬಿಟ್ಟ. ಇರುವೆ ಮಹಾಶಯ ಪತ್ಲು ಮಾರೋ ಓಡೋಗಣ. ಏನ್ ಕರ್ಮ ಬಂತ. ಅಯ್ಯೋ ಅಯ್ಯೋ, ನನ್ನಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಸಾರಿ. ಸ್ವಲ್ಪ ಸೈಡ್ ಬಿಡಿಪ್ಪ. ಎಲ್ಲ ಬಂದು ಸಿಕ್ಕಾಕೊಂಡ್ಬಿಟ್ಟು ಪತ್ಲು ನಾವು. ಮೋಟು ಪತ್ಲು, ನಾನ್ ಬರ್ತಾ ಇದ್ದೀನಿ. ದಬ್ಬಾಕೊಂಬಿಟ್ನೇನ? ಅಯ್ಯೋ 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 ಕಾಪಾಡು. ಅಯ್ಯಪ್ಪ. ಥ್ಯಾಂಕ್ ಯು ಕೆಂಪಣ್ಣ. ಅಯ್ಯೋ ಕಾಪಾಡೆ. ಅಯ್ಯೋ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ. ಇದಕ್ಕೆ ಹೇಳೋದು ಕಣೋ, ಎಲ್ಲೋ ಹೋಗಕ್ ಹೋಗ್ಬಿಟ್ಟು ಇನ್ನೆಲ್ಲೋ ತಗಲಾಕೊಂಡು ಅಂತ. ಲೋ ಏನಾರು ಮಾಡಪ್ಪ ನೀನು. ಆ ಕಡೆ ನೋಡಿದ್ರೆ ಜಿಂಗೂರ ಬರ್ತಾವನೆ, ಇಲ್ಲಿ ನೋಡಿದ್ರೆ ಜೇಡರು ಹುಳ ಬರ್ತಾ ಇದೆ. ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ ಕಣ ಪತ್ಲು. ನೀನೇ ಏನಾದ್ರು ಏನಪ್ಪ ನೀವು ನಿಮ್ ಕೊಂಚೂರು ಬುದ್ಧಿನೇ ಇಲ್ವಾ? ಯಾಕೆ ನೀವು ಓಡಕ್ತಾ ಇದ್ದೀರಾ? ಅಯ್ಯೋ ಹಂಗಲ್ಲಪ್ಪ, ಮೊದ್ಲು ನೀನು ನಮ್ಗೆ ರೆಕ್ಕೆ ಕೊಡು. ನಾವು ಓಡ್ಕೊಂಡಲ್ಲ, ಹಾರ್ಕೊಂಡೋಗಿ ಅವನ್ನ ಸಾಯಿಸ್ಬಿಡ್ತೀವಿ. ಹಂಗ ಬೇಗ ಇಬ್ರು ರೆಡಿ ಆಗ್ರಪ್ಪ. ರೆಕ್ಕೆ ಬೆಳ್ಕೊಂಡ್ ಬರ್ತಾ ಇದೆ. ಅಯ್ಯೋ ಚಿಂಗೂರು ಬರ್ತಾ ಇದ್ದಾನೆ, ನಾನು ನೋಡಕ್ತೀನಿ. ಪತ್ಲು, ನಮ್ಗೂ ರೆಕ್ಕೆ ಬರ್ತಾ ಇದೆ ಇಲ್ಲೋಡ. ಅಯ್ಯೋ ಬೇಗ ಹಾರಪ್ಪ ನೀನು. ಆ ಜೇಡ ಒಂದು ವಾರದಿಂದ ಹಸ್ಕೊಂಡಿರಂಗೈತೆ. ಹೇಗ ಹಾರೋದು ಪತ್ಲು? ಬನ್ನಿ ನನ್ ಬಳಿ ಬನ್ನಿ, ನಿಮಗೆ ಹಾರೋದನ್ನ ಹೇಳ್ಕೊಡ್ತೀನಿ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಅಯ್ಯೋ ಯಾವಾಗಾರು ಒಂದ್ಸರಿ ಕೆಳಗ್ ಬಾರಪ್ಪ ನೀನು, ಪ್ರತ್ಯಕ್ಷ ಆಗು. ಅಯ್ಯೋ ಅಯ್ಯೋ ಮಮ್ಮಿ. ಪತ್ಲು ಹಿಂಗೆ ಹಾರ್ಕೊಂಡೆ ಇದ್ಬಿಡನ್ ಕಣೋ. ಅಯ್ಯೋ ಇದೇನೋ ಇದು, ರೆಕ್ಕೆ ಹಾರಿಸ್ಕೊಂಡು ಡ್ರೈವಿಂಗ್ ಬರ್ತಿಲ್ವಲ್ಲ ನಮ್ಗೆ. ಬಾಡಿ ಹೆಂಗೆ ಹೋಗ್ತಿದ್ಯಲ್ಲಪ್ಪ. ಅಯ್ಯೋ ಹಾರೋದು ಅಷ್ಟೊಂದು ಸುಲಭ ಅಲ್ಲ ಕಣೋ. ಲೆಫ್ಟ್ ಹೆಂಗ್ ಓಡಿಸ್ಬೇಕು, ರೈಟ್ ಹೆಂಗ್ ಓಡಿಸ್ಬೇಕು ಗೊತ್ತಾಗ್ತಿಲ್ವಲ್ಲಪ್ಪ. ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಆ ಕಡೆ ನೋಡಿ, ಅದ ಆ ಕಡೆನೆ ಕರ್ಕೊಂಡು ಹೋಗುತ್ತೆ ನಿಮ್ನ. ಇದೆಲ್ಲ ನಿಮ್ಮ ಯೋಚನೆ ಮೇಲೆ ನಿಂತಿದೆ, ಗೊತ್ತಾಯ್ತಾ? ಪತ್ಲು ಈಗ ಸೀದಾ ಹಾರನ್ ಕಣ ನೋಡು ಹಿಂಗೆ. ಆಯ್ತಪ್ಪ. ನಿಮ್ಮನ್ ಬಿಡೋದಿಲ್ಲ, ನಿಮ್ಮನ್ ಬಿಡೋದಿಲ್ಲ ಖಂಡಿತವಾಗ್ಲು. ಮೊಟ್ಟು ಆ ಜಾಗ ನೋಡು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾ ಅಲ್ಲಿ ಬಚ್ಚಿಟ್ಕೊಳ್ಳೋಣ. ಆಯ್ತು ಕಣ. ಅಯ್ಯಪ್ಪ, ಮೋಟು ಪತ್ಲು ಅಂತೂ ಹಾರೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಕಾಪಾಡೆ. ಬೇಟೆ ತಾನಾಗೆ ಬೇಟೆಗಾರನ ಹತ್ರ ಬರ್ತಿದೆ.
ಕಾಪಾಡಿ ಮೋಟು ಏನಾರು ಐಡಿಯಾ ಮಾಡು. ಖಾಲಿ ಹೊಟ್ಟೆಲ್ಲ ತಲೆ ಓಡೋದಿಲ್ಲ ಕಣ. ಇಂಥ ಪರಿಸ್ಥಿತಿಲಿ ಏನ್ ಮಾಡ್ಲಿ ನಾನು? ನೀನೇ ತಲೆ ಓಡ. ಐಡಿಯಾ ಆ ಜೇಡ ಒಂದೇ ಇರೋದು, ನಾವಿಬ್ಬರಿದ್ದೀವಿ. ಹೌದು. ಜೋರಾಗಿ ರೆಕ್ಕೆ ಬಡಿ, ಅದನ್ನು ಎತ್ತಕೊಂಡು ಹೋಗ್ಬಿಡೋಣ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಮೋಟು ಪತ್ಲು ಕಾಪಾಡಿ, ಅಯ್ಯಮ್ಮ ಕಾಪಾಡ್ರು. ಮೋಟು ಪತ್ಲು, ನೀವು ನಮ್ಗೆ ತುಂಬಾನೇ ಸಹಾಯ ಮಾಡಿದೀರಾ. ಮತ್ತೆ ನಿಮ್ಮ ಹೋರಾಟದ ರೀತಿ ತುಂಬಾನೇ ವಿಭಿನ್ನವಾಗಿದೆ. ನೀವು ತುಂಬಾನೇ ಧೈರ್ಯಶಾಲಿಗಳು. ನಾವು ನಿಮ್ಗೆ ಕೃತಜ್ಞರಾಗಿರ್ತೀವಿ. ಡಾಕ್ಟರ್ ಆಂಡ್ಸ್, ಇವ್ರನ್ನ ಮತ್ತೆ ದೊಡ್ಡವರನ್ನಾಗಿ ಮಾಡಿ. ಅಪ್ಪಣೆ ಮಹಾರಾಣಿ, ತಗೊಳ್ಳಿ. ಜಿಂಗೂರ ಜೊತೆ ಹೋರಾಟ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಬಾರ ಪತ್ಲು ಸಕ್ಕ ತಿನ್ಬಿಡೋಣ ಇವತ್ತು ಅಲ್ವಾ? ನೀವಿಬ್ರು ತಾನೇ ಧೀರ ವೀರ ಮೋಟು ಪತ್ಲು ಅಂತ? ನೀವೇ ತಾನೇ ಜಿಂಗುರನ ಸಾಯಿಸಿದ್ದು? ಹೌದು ಹೌದು, ನಾವೇ ಫೈಟರ್ ಶೆಟ್ಟಿಗಳು. ವಾ, ನಮ್ಮಿಬ್ಬರು ಶೌರ್ಯದ ಕತೆ ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ. ಬನ್ನಿ ಬನ್ನಿ, ಇವರಿಬ್ಬರೇ ಜಿಂಗುರನ ಸಾಯಿಸಿದ್ದು. ಇವ್ರನ್ನ ಬಿಡಬೇಡಿ, ಸಾಯಿಸಿ. ಅಯ್ಯೋ ಪತ್ಲು, ಕಾಪಾಡಿ, ಕಾಪಾಡಿ.